ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ. ಸಿರಾ ಈ ಒಂದು ಬಜಾರದಲ್ಲಿ ಇಲ್ಲಿ ಎಲ್ಲ ರೈತರುಗಳು ಸೆಡೆಯನ್ನು ಮಾರ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ನಮ್ಮೊಟ್ಟಿಗೆ ವೀರಣ್ಣ ಇದ್ದಾರೆ. ವೀರಣ್ಣ ನಮಸ್ಕಾರ. ಎಷ್ಟು ವರ್ಷದಿಂದ ಇದು ಸೆಡೆ ಸೊಪ್ಪು ಮಾರ್ತಾ ಇದ್ದಾರೆ? 10 ವರ್ಷದಿಂದ. 10 ವರ್ಷ ಆಯ್ತಾ? ಓಕೆ. ಈಗ ಇದು ನಿಮ್ಮ ಜಮೀನಲ್ಲಿ ಬೇರೆ ಕೊಂಡ್ಕೊಂತೀರಾ? ಬೇರೆ ಜಮೀನಲ್ಲಿ 1 ಎಕರೆ 2 ಎಕರೆ 3 ಎಕರೆ 5,000 10,000 1 ಎಕರೆಗೆ 30,000 ರೂಪಾಯಿವರೆಗೂ ಹೋಗುತ್ತೆ. ಓಕೆ. ಈಗ ಇದು ಒಂದು ವರ್ಷಕ್ಕೆ ಎಷ್ಟು ಕಟಿಂಗ್ ಬರುತ್ತೆ? ಇದು ವರ್ಷಕ್ಕೆ 3 ಬೆಳೆ. ವರ್ಷಕ್ಕೆ 3 ಬೆಳೆ. ಈಗ ನಾವು ಇವತ್ತು ಬೀಜ ಹಾಕಿದ ಮೇಲೆ ಎಷ್ಟು ದಿವಸಕ್ಕೆ ಕಟಾವು ಬರುತ್ತೆ? ಇದು ಒಂದು ಫಸ್ಟ್ ಸತಿ ಹಾಕಿದ ಮೇಲೆ ಒಂದು 5 ತಿಂಗಳು 6 ತಿಂಗಳು ಬರ್ತದೆ. 5 ತಿಂಗಳು ಬಂದ್ಬಿಡುತ್ತೆ. ಒಂದು ಸರಿ ಹಾಕಿರೋ ಇದು ಎಷ್ಟು ವರ್ಷ ಬರ್ತದೆ? ಎಷ್ಟು ವರ್ಷ ಬರ್ತದೆ? ಇದು ಒಂದು 5 ವರ್ಷ ಬರ್ತದೆ. 5 ವರ್ಷ ಬರ್ತದೆ. ಓಕೆ. ಈಗ ಇದು ಕಟಾವ್ ಆಗೈತಲ್ಲ, ಈಗ ಒಂದು ಸೀಡ್ನ ಈಗ ಎಷ್ಟಕ್ಕೆ ಮಾರ್ತೀರಾ? ಈಗ 15 ರೂಪಾಯಿ. 15 ರೂಪಾಯಿ. ಓಕೆ. ಈಗ ಎಷ್ಟು ಸೀಡ್ ತಂದಿದ್ದೀರಾ? ಈಗ 100 ಸೀಡ್ ತಂದಿದ್ದೀವಿ. 100? ದಿವಸ ಒಂದು 100 ಮಾಡ್ತಾರೆ? ಜಾಸ್ತಿ ಮಾಡ್ತಾರೆ? ಜಾಸ್ತಿ ಮಾಡ್ತೀವಿ. 160 150. ಬೆಳೆ ಇದು ತರೋದು ಮುರಿಯೋದೆ ಒಬ್ಬರೇನ? ಇನ್ನು 4 ಜನ ಬೇಕಂದ್ರೆ ಮುರಿಯೋಕ್ಕೆ? ಈಗ ಡೈಲಿ ಒಂದು 100 ಕಟ್ ಮಾಡ್ತೀರಾ? ಈ ಥರದಲ್ಲಿ ನಿಮ್ಮ ಥರದಲ್ಲಿ ಎಲ್ಲ ಇವರೆಲ್ಲ ನಿಮ್ದು ಯಾವ ಊರು? ಅಲ್ಲಿ ಸೇರ ಹತ್ರ ಚೆನ್ನನ್ಕುಂಟೆ. ನಿಮ್ಮೂರು ಭಾಳ ಜನ ಇದೇ ಕೆಲಸ ಮಾಡ್ತಾರ? ಚೆನ್ನನ್ಕುಂಟೆ ಅವರೇ? ಹಾಂ. ಓಕೆ. ಈಗ 3 ತಿಂಗಳು ಕಳೆ ತೆಗೆದ್ಬಿಟ್ರೆ ಅದೇ ಹೇಳಿದ್ನಲ್ಲ, ಲೆಕ್ಕ ಕಳೆ ತೆಗೆದ್ರೆ ಆಮೇಲೆ ಏನು ಗೇಲೆ ಬೇಡ, ನೀರೊಂದು ಕೇಳ್ತೈತಿ ಅಷ್ಟೇನೆ. ಇನ್ನೊಂದು ವರ್ಷದ ತಕ ನೀನ್ ಹೆಂಗ ನಾವು ಆದ್ರೆ ಒಂದು 5 ಕೊಲ್ ಕೊಯ್ತೀವಿ. ಕುರಿಯರು ಸಣ್ಣ ಪುಟ್ಟ ತಗೊಂಡ್ರೆ ಕಮ್ಮಿ ಅಂತಾರೆ. ಅಂದ್ರೆ ತಿಂಗಳನ್ ಗಟ್ಲೆ ಕೊಯ್ತಾರೆ. ನಾವು ಮಾರಾಟ ತರ್ತಾಂಡ್ರೆ 10 ದಿನ 1 ಎಕರೆ 15 ದಿನದೊಳಗೆ ಕೊಯ್ತೀವಿ. ಹಂಗೆ ವ್ಯವಹಾರ ಏನಂದ್ರೆ ಈ ಕುರಿಯರಿಗೆ ಕೊಡಲ್ಲ ಜಾಸ್ತಿ, ನಮಗೆ ಮಾರಾಡ್ತಾರೆ ಕೊಡ್ತಾರೆ. ನಾವು 15 ರೂಪಾಯಿ 50ಗೆ 4 ಚಾಲ್ಸಿದ್ರೆ 20 ರೂಪಾಯಿ ಒಂದು ಸಿವಿಡು ಮಾರ್ತೀವಿ. ಒಬ್ಬ 200 ಮಾರ್ತಾನೆ, ಒಬ್ಬ 150 ಮಾರ್ತಾನೆ, ಒಬ್ಬ 300 ಮಾರ್ತಾನೆ, ಒಬ್ಬ 50 ಮಾರ್ತಾನೆ. ಹಂಗೆ ಇದು ಹೂ ಇದೆಯಲ್ಲ, ಒಂದು ಒಳ್ಳೆ ಎಂತದ್ದು ಗಿಳಿ ತರ ಕಾಣ್ತಲ್ಲ? ಗಿಣಿ ತರ ಬರ್ತೈತೆ. ಅದೇ ಹೂವು ಆದ್ಮೇಲೆ ಕಾಯಿ ಬರ್ತೈತಿ. ಆ ಕಾಯಿ ತಗೊಂಡೋಗಿ ತಿರ್ಗಿ ಬೀಜ ಆದಾಗ ಉದಿಸ್ಕೊಂಡು ಸಾರಿಗೆ ಬಳಸಬಹುದು. ಹೂವನ್ನ ಪಲ್ಯ ಸಾರಲ್ಲ ಮಾಡ್ಬೋದು. ಕಾಯಿನೂ ಬಸ್ಸಾರು ಮಾಡ್ಬೋದು. ಇದು ಕುಡಿ, ಈ ಕುಡಿ ಐತಲ್ಲ, ಜಿಗಿಟ್ಕೊಂಡು ಮಸ್ಸೊಪ್ಪಿಗೆ ಹಾಕಿದ್ರೆ ಇದು ಹೊಟ್ಟೆ ಒಳಗೆ ಹುಳ ಗಿಳಿದು ಇರ್ತಾವಲ್ಲ ಮಕ್ಳಿಗೆ ಬಹಳ ಒಳ್ಳೇದು. ಹೌದಾ? ಅನೇಕ ಜನ ಕಿತ್ಕೊಂಡು ಹೋಗ್ತಾರೆ. ಇದಂಗೆ ತಿನ್ಬೋದಲ್ಲ? ನಾವು ತಿಂದಿದ್ದೀವಿ. ಇದು ವಿಷ ಇಲ್ಲ, ಜಂತು ಕಮ್ಮಿ ಆಗ್ತವೆ. ಅನೇಕ ಜನ ಜಂತು ಕಡಿಮೆ ಆಗುತ್ತೆ, ಕಮ್ಮಿ ಆಗ್ತದೆ. ಮಕ್ಕಳಿಗೆಲ್ಲ ಬಹಳ ಒಳ್ಳೇದಲ್ಲ? ನೀವು ಬಸ್ಸಾರು ಮಾಡೋದಾ? ಅಲ್ಲ, ಮಸ್ಸೊಪ್ಪಿಗೆ ಸುಳಿ, ಬಸ್ಸಾರಿಗೆ ಕಾಯಿ, ಹೂವನು ಮಸ್ಸೊಪ್ಪು. ಕೆಲವ್ರು ಹೇಳ್ತಾರೆ ಇದು ಕಿಡ್ನಿ ಸ್ಟೋನ್ ಇದ್ರು ಸಹ ಕರಗುತ್ತೆ ಅಂತ ಹೇಳ್ತಾರೆ. ಇದು ಒಳ್ಳೇದೇನೆ. ನಾನಾ ತರಕ್ಕೆ ಅದಕ್ಕೆ ಅನುಭವ ಇರೋರಿಗೆ ಇದೇ ಒಳ್ಳೇದು. ಇದನ್ನ ಇಲ್ಲೇ ಬಂದು ಶೆಟ್ರು ಅವರು ಇವರು ಪಲ್ಯಕ್ಕೆ. ಓ, ನಿಮ್ಮ ಹತ್ರ 10 ರೂಪಾಯಿ ಕೊಟ್ಟು ಹಬ್ಬಕ್ಕೂ ಪೂಜೆಗೆ ಇಕ್ತಾರೆ. ಪೂಜೆಗೆ ಇಡ್ತಾರೆ. 10 ರೂಪಾಯಿ ಕೊಟ್ಟು ನಾನು ದಿಢೀರ್ ಜಿಗಿಟ್ ಕೊಟ್ಟು ನಿಮ್ಗೆ ಎಷ್ಟಾಗಲಿ ಅಂತಾರೆ, ಕೊಡ್ತೀವಿ. ಈಗ ಬರೀ ಹೂ ಬೇಕಂದ್ರೆ ಹೂ ಬಂದು ಹೊಲದಲ್ಲಿ ಉದುರ್ತವೆ. ಉದುರಿರೋ ಹೂವೇ ಒಂದೇ ಸಾರಿ ಬಿಡೋದು, ವರ್ಷಕ್ಕೊಂದ್ಸರಿ. ಹೌದಾ? ಇಲ್ಲ, ಸಣ್ಣ ಗಿಡದಾಗ ಬಿಡಿಸ್ಕೋಬಹುದು, ಏನು ಮಾಡಲ್ಲ, ದುಡ್ಡು ತಾಳಲ್ಲ ಯಾರು ಬಿಡಿಸ್ಕೋಬಹುದು. ಈಗ ನಿಮ್ಮೂರಲ್ಲಿ ಎಷ್ಟು ಜನ ನೀವು ಈ ಸೊಪ್ಪು ಮಾರೋ ಕೆಲಸ ಮಾಡ್ತೀವಿ? ನಮ್ಮೂರಲ್ಲಿ 6 ಜನ, ಇವರೂರಲ್ಲಿ 8 ಜನ. ಒಂದೆಲ್ಲ ಸೇರಿ ಒಂದು 10 ಜನ. ಒಂದು 10 ಜನ ಮಾಡ್ತೀವಿ. ನೀವು ಡೈಲಿ ಒಂದು 100 ಪೆಂಡೆ 100. ಆಮೇಲೆ ಸಪ್ಪೆ, ಜೋಳನು ಮಾಡ್ತೀವಿ. ಈಗ ಬೀಜ ಏನ್ ರೇಟ್ ಇದೆ? ಈಗ 400 ಅಂಗಡಿಗೆ ಸಿಗ್ತದೆ. ಕೆಲವ್ರು ಹೇಳ್ತಾರೆ ಹಳೆ ಬೀಜ ಹುಟ್ಟಲ್ ಸರಿ ಅಂತಾರೆ. ಹೌದಾ? ಹೊಸ ಬೀಜ ಹುಟ್ಟವೆ, ಹಳೆ ಬೀಜ ಅವ್ರು ರಿಜೆಕ್ಟ್ ಮಾಡ್ತಾರೆ. ಹೌದಾ? ಹಳೆ ಬೀಜ ಚಾನೆ ಕೆಂಪು. ಮತ್ತೆ ಅವಾಗ ಇದರಲ್ಲಿ 2,000 ರೂಪಾಯಿ ಕೆಜಿ ಎಲ್ಲ ಮಾರ್ತಿದ್ರಲ್ಲ? ಅವಾಗ ಸಿಕ್ತಿರ್ಲಿಲ್ಲ, ಜನ ಎಲ್ಲ ಅದನ್ನೇ ಹಾಕೊಂಡ್ರು. ಈಗ ಮಳೆ ಕಡಿಮೆ ಆದ್ರೆ ಸೊಪ್ಪು ಚೆನ್ನಾಗಿ ಬರುತ್ತೆ, ಮಳೆ ಜಾಸ್ತಿ ಆದ್ರೆ ಬರುತ್ತೆ. ಯಾಕಂದ್ರೆ ಕೆಲವು ಮಳೆ ಜಾಸ್ತಿ ಆಗಿ ಶೀತಕ್ಕೆ ಹೋಯ್ತು ಅಂತ ಹೇಳ್ತಿದ್ರು. ಹೋಗಲ್ಲ, ಜಾಸ್ತಿ ಆದ್ರೂ ಸ್ವಲ್ಪ ಕಷ್ಟವೇನೆ ಅಲ್ಲ? ಈಗ ಯಾವ್ದು ಇರ್ತದೆ ಅದೇ ಅಲ್ಲ, ಮನುಷ್ಯರು ಹೋಗಿ
ಮೀಡಿಯಂ ಸೇಮ್ ರಾಗಿ ಹೊಲದ್ದು ಮೇಂಟೈನ್ ಮಾಡಬೇಕು ಅಷ್ಟೇ. ರಾಗಿ ಹೊಲ ಇದು ಬೀಜ ಕೆಂಪು ಇರ್ತದಲ್ಲ? ಕೆಂಪು ಇರ್ತೈತೆ, ಹ್ಞೂ. ಸ್ವಲ್ಪ ವೈಟ್ ಇರುತ್ತೆ, ಅದು ಫ್ರೆಶ್. ಈಗ ನೀವು ಇದಕ್ಕೆ ಸೆಡೆ ಅಂತೀರಾ, ಅಗಸೆ ಅಗಸೆ ಅಂತೀರಾ, ಮತ್ತೆ ಎರಡೇ ಹೆಸರು ಕಡೆ ಕರೆಯೋದು? ಸಾಬ್ರ ಅವ್ರು ಮತ್ತೆ ಪತ್ತ ಅಂತಾರೆ. ಪತ್ತ ಅಂದ್ರೆ ಎಲೆ ಅಂತ ಎಲ್ಲ ಎಲೆ ಅವ್ರು ಹೇಳೋದು. ಹಾಂ. ಅವರು ಸೆಡೆ ಪತ್ತ ಅಂಬೋದು. ಈಗ ಈ ಕಡ್ಡಿ ತಿನ್ನಲ್ಲ ಮೇಕೆ? ತಿಂತಾವೆ, ವೈಟ್ ಬಿಡ್ತವೆ. ಈ ಇದಕ್ಕೆ ಮಾತ್ರ ಔಷಧಿ ಹೊಡಿಯಲ್ಲ? ಸೆಡೆಗೆ ಔಷಧಿ ಹೊಡಿಬೇಕಾ? ಹೌದಾ, ಹೊಡಿಬೇಕಾ? ಮತ್ತೆ ಕುರಿ ತಿನ್ಬೇಕಾದ್ರೆ ಇದಾಗಲ್ಲ? ಹೊಡೆದ್ಮೇಲೆ ನಿಮ್ಗೆ ವಾಸನೆ ಗೊತ್ತಾಗ್ಬಿಡುತ್ತಲ್ಲ? ಔಷಧಿ ಹೊಡೆದ್ಮೇಲೆ 4 ದಿನ ಬಿಟ್ಟರೆ ಮೇಂಟೈನ್ ಆಗೋದು. ಸರಿ ಸರಿ ಸರಿ, ಒಳ್ಳೇದು. ಯಾಕೆ ವೇಸ್ಟ್ ಆಗಬೇಕು ಅಂತಂದೇಳಿ 6 ಅಡಿಗೆ ಒಂದು ಸಾಲ ಹಾಕಿ ಇದು ಸ್ವಲ್ಪ ಈಸಿ ಮೆಥಡ್. ಇದು ಆರಡಿ ದಾಯ. 6 ಅಡಿ ದಾಯ. ಗಿಡದಿಂದ ಗಿಡಕ್ಕೆ? ಗಿಡದಿಂದ ಗಿಡಕ್ಕೆ 1 ಅಡಿ ಇದ್ರೆ ಸಾಕು. 1 ಅಡಿ ಸಾಕು. 2 ಬೀಜ ಹಾಕ್ಬೇಕು, 1 ಬೀಜ ಹಾಕ್ಬೇಕು? 1-2 ಬೀಳ್ತೈತೆ ಮಾಮೂಲಿ. ಬೆಳೀತಾ ಬೆಳೀತಾ ಒಂದೊಂದು ಅದೇ. ಟಿಲ್ಲರ್ ಹೊಡಿಬೋದಲ್ಲ ಹುಲ್ಲಾಗ್ದಂಗೆ? ಟಿಲ್ಲರು ಹೊಡಿಬೋದು, ಟ್ರ್ಯಾಕ್ಟರ್ ರೋಟ್ರು ಹೊಡಿಬೋದು. 6 ಅಡಿ 7 ಅಡಿಗೆ ಹಾಕಿರೆ, 7 ಅಡಿಗೆ ಹಾಕಿರೆ ಭಾಳ ಒಳ್ಳೆಯದು. ಕ್ಲೀನಾಗಿ 6 ತಿಂಗಳಿಗೆ ಬಂದ್ಬಿಡುತ್ತೆ. ಈಗ ಬೀಜ ಹಾಕಿದ್ರೆ 6 ತಿಂಗಳಿಗೆ ಕಟಾವ್ ಬಂದ್ಬಿಡುತ್ತೆ. 4 ತಿಂಗಳಿಗೆ ಒಂದ್ಸರಿ ಕಟಾವ? ಎಷ್ಟು ತಿಂಗಳು? 3 ತಿಂಗಳ? ಇದಾ ಒಂದ್ಸರಿ ಕಟಾವ್ ಆಗಿದೆಯಲ್ಲ? ಸಾರಿ 4 ತಿಂಗಳು 5 ತಿಂಗಳು ತಾಂತತೆ. ಆಮೇಲಿಂದ 2 ತಿಂಗಳಿಗೆ ಒಂದ್ಸರಿ ಕಟಾವ್. ಹೌದಾ? ಆಮೇಲೆ ಪ್ರತಿ 2 ತಿಂಗಳಿಗೆ ಒಂದ್ಸರಿ. ಈಗ ನಮ್ದು ಬೆಳೆದು ಬಿಟ್ಟಿದೆ ಅನ್ಕೊಳ್ರಿ, 6 ಅಡಿ ದಾಯಕ್ಕೆ 1 ಎಕರೆ ಸೆಡೆ ಐತೆ. ಎಷ್ಟಕ್ಕೆ ತಗೊಂತೀರಿ ನೀವು? ಅದು ಇಲ್ಲ ನಿಮ್ ಚೆನ್ನಾಗಿ ಎಲ್ಲ ಆದ್ರೆ ಚೆನ್ನಾಗಿ ಬೆಳೆದು ಬಿಟ್ರೆ 1 ಎಕರೆಗೆ 20,000 25,000. 1 ಎಕರೆ 20,000 ರೂಪಾಯಿ ನೀವು ಕೊಯ್ಕೊಂಡು ಹೋಗ್ತಿರೋದೆ. ವರ್ಷಕ್ಕೆ ಬರಲ್ಲ, 2 ತಿಂಗಳಿಗೆ ಕ್ಲೋಸ್. ತಿರ್ಗಾಲ 2 ತಿಂಗಳಿಗೆ ರಿವರ್ಸ್ ಹಿಂದಿಂದ ಬರ್ತೈತೆ. ಹಂಗಾಗಿ ತಾಕತ್ತಾಗಿ ಬಂದ್ರೆ 1.5 ವರ್ಷಕ್ಕೆ ಒಂಚೂರು ಹೆಚ್ಚು ಕಮ್ಮಿ 1 ಲಕ್ಷನೇ ದುಡಿಬೋದು. ಒಂದೂವರೆ ಇದಕ್ಕೆ. ಈಗ ನೀವು ಮೊದಲು ಏನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಏನಾಗಿದ್ರಿ? ಗ್ರಾಮ ಪಂಚಾಯತಿ ಮಂಡಲ್ ಪಂಚಾಯತಿ ಇದ್ದಾಗ ಮೆಂಬರ್ ಆಗಿದ್ರಿ? 87ರಲ್ಲಿ. ಅದೆಲ್ಲ ನೋಡಿ ಕೊನೆಗೂ ನೀವು ಈ ಕಾಯಕ ಬಿಡಂಗಿಲ್ಲ? ಈ ಕಾಯಕ ಬಿಡಂಗಿಲ್ಲ. ಈಗ ಕುತ್ಕೊಂಡು ತಿಂದ್ರು ಸಾಯ್ತಾರೆ, ದುಡ್ಕೊಂಡು ತಿಂದ್ರು. ಇದೊಂದು ವೃತ್ತಿ. ಡೈಲಿ ಬೆಳಿಗ್ಗೆ 7 ಗಂಟೆ ಬಂದ್ಬಿಡ್ತೀರಾ? 7 ಗಂಟೆಗೆ ಬಂದು 10 ಗಂಟೆ 6 ಗಂಟೆಗೆ ಎದ್ದು ಹೊಲ್ದಕ್ಕೆ ಹೋಗಿ ಕಟ್ ಮಾಡ್ಕೊಂಡು 7 ಗಂಟೆ. ನೀವೊಬ್ಬರೇ ನಿಮ್ಮ ಜೊತೆ ಯಾರು ಬರ್ತಾರೆ ಕಟ್ ಮಾಡಕ್ಕೆ? ನಾವು ಒಬ್ಬರೇ ಮಾಡ್ಕೊಂಡ್ ಬರ್ತೀರಾ? ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ಕೊಂಡು ಇದು ಸೇಲ್ ಆಗೋದು ನೋಡ್ಕೊಂಡು ತಗೊಂಡು 50 ಸಿಡು ಕಡಿಬೋದು ಒಬ್ರು. 100 ಸಿಡು ಅಂದ್ರೆ ಇಬ್ರು ಬೇಕಾಗುತ್ತೆ. ಈಗ ಕಟಾವು ಮಾಡ್ಕೊಂಡು ಬಂದ್ಮೇಲೆ ಇದು ಇವತ್ತು ಎಷ್ಟಿದ್ರೆ ಖಾಲಿ ಆಗ್ಬೇಕಲ್ಲ? ಈಗ ಇನ್ನೊಂದು ಗಂಟೆಗೆ ಖಾಲಿ. ಅಲ್ಲ, ಇದು ನಾಳೆಗೆ ಮಾರಕ್ಕೆ ಬರಲ್ಲ? ನಾಳೆಗೆ ಏನು ತಂಪಾದ ಜಾಗದಾಗ ಇಟ್ರೆ ಏನಾಗಲ್ಲ. ನಾಳೆ ಈಗ ಹಸುಗಳು ತಿಂತಾವಲ್ಲ? ಹಸು, ಕುರಿ, ಮೇಕೆ. ಈಗ ನಿಮ್ಮ ಹತ್ರ ಭಾಳಷ್ಟು ಜನ ಬರೋರು ಮೇಕೆ. ಓಕೆ, ನಿಮ್ಮ ವಿಳಾಸ ಹೇಳ್ಕೊಂಬಿಡಿ. ನಮ್ಮದು ಅಂಗನಹಳ್ಳಿ ಪಂಚಾಯತಿ, ಕನನ್ಕುಂಟೆ ಗ್ರಾಮ, ಸಿಟಿ ರಾಜಣ್ಣ ಅಂತ. ರಾಜಣ್ಣ, ನಿಮ್ಮ ಮೊಬೈಲ್ ನಂಬರ್ ಹೇಳ್ಬಿಡಿ. 93794059. ನೀವು ಯಾವ ಮಾಹಿತಿ ಬೇಕಾದ್ರೆ ರಾಜಣ್ಣ ಸಂಪರ್ಕ ಮಾಡ್ಬೋದು. ಯಾಕಂದ್ರೆ ಬಹಳಷ್ಟು ರೈತರು ಇದನ್ನ ಬೆಳೆಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇದು ಬೆಳೆಸೋದ್ರಿಂದ ಭೂಮಿಗೆ ಎಲೆಗಳು ಬೀಳ್ತದೆ, ಭೂಮಿನೂ ತಾಕತ್ತಾಗುತ್ತೆ, ಮತ್ತೆ ಕಳೆನೂ ಕಮ್ಮಿ ಆಗುತ್ತೆ, ಮತ್ತೆ ಭೂಮಿಗೆ ಬಿಸಿಲು ಬೀಳೋದು ಕಡಿಮೆ ಆಗುತ್ತೆ. ಅಡಿಕೆ ಮಧ್ಯ ಹಾಕ್ಬೋದು ಅಲ್ವಾ? ಜಮೀನು ಸುತ್ತಲೂ ಹಾಕೋಬಹುದು. ಒಳ್ಳೇದು. ಎಲ್ಲದಕ್ಕಿಂತಲೂ ಈಗ ಮಕ್ಕಳಿಗೆಲ್ಲ ಇದು ಔಷಧಿ ಗುಣ ಇರ್ತದಲ್ಲ, ಅದೊಂದು ಒಳ್ಳೆ ಇದಾಗುತ್ತೆ. ನೀವು ರೆಗ್ಯುಲರ್ ತಗೊಂತೀರಾ? ಎಷ್ಟಿದೆ ನಿಮ್ಮದು? 4 ಮೇಕೆನಾ? ದಿವಸಕ್ಕೆ 4 ಸಾಕಾಗುತ್ತಾ? ಮತ್ತೆ ಬೇರೆ ಏನಾಗ್ತೀರಾ? ಮುಸ್ಕಿನ ಜೋಳದ್ದು ಇದು ಅದಕ್ಕೆ ಒಳ್ಳೆ ಇದಲ್ಲ? ಫುಡ್ ಒಳ್ಳೆ ಫುಡ್ಡು ಮುಸ್ಕಿನ ಜೋಳ, ಹುರುಳಿಕಾಳ. ಒಟ್ಟು ಇದಂತೂ ನಿಮಗೆ ಅದು ಇದ್ರೆ ಇದು ತೂಕ ಚೆನ್ನಾಗಿ ಬರುತ್ತಲ್ಲ, ಬೆಳವಣಿಗೆ ಚೆನ್ನಾಗಿ. ಓಕೆ, ಹಾಗೆ ಆಯ್ತು ರಾಜಣ್ಣರೇ, ನಿಮಗೆ ನಮಸ್ಕಾರ.